ಈ ಸಿನಿಮಾ ಮತ್ತು ಈ ತಂಡ ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡನ್ನೂ ಕೂಡ ನನಗೆ ಬಹಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ, ನಿಮ್ಗೆ ಆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ, ವಾರ್ಮ್ತ್, ಅದು ಒಂದು ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳು ಇವೆಲ್ಲ. ಆ ಥರದ ಒಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಮಾತಾಡಿದ್ರು, ಅಷ್ಟು ದೊಡ್ಡವನೇನಲ್ಲ ನಾನು. ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ. ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರುವಂಥ ಕಲಾವಿದ ಅಷ್ಟೇ ನಾನು. ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್, ಅದು ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ. ತುಂಬ ದೊಡ್ಡ ದೊಡ್ಡ ಮಾತುಗಳದು. ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಥರದ ಒಬ್ಬ ಕಲಾವಿದ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು. ನನಗೆ ಇವ್ರ ಬಗ್ಗೆ ಬಹಳಷ್ಟು ಕುತೂಹಲ. ಏನಕ್ಕೆ ಅಂತಂದರೆ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು. ಇವ್ರ ಒಳಗಡೆ ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ. ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ. ಅವರು ಒಂದು ಸಿನಿಮಾ ಕೊಡ್ತಾರೆ, ಅದು ಹೀಗಾಗತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮರಿಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ, ಒಬ್ಬ ಸಹ ಕಲಾವಿದನಾಗಿ, ಅಂದರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ, ಅವರ ಸ್ನೇಹಿತನಾಗಿ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ, ಇದಕ್ಕಿಂತ ಒಂದು ದೊಡ್ಡ ಸಂಘರ್ಷ ನನಗೆ ಇನ್ನೆಂಥದ್ದು ಬೇಕು ನನಗೆ. ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ. ಇನ್ನು ಕಿಟಿ ಸರ್, ಅವ್ರ ಜೊತೆಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ ರೀ, ಈ ಮನಸ್ಸಿದೆಯಲ್ಲ, ಯಾವತ್ತಿಗೂ ಕೂಡ ಇವತ್ತಿನ ತನಕನೂ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರೋವಂಥ ಒಂದು ಸುಂದರವಾದ ಮನಸ್ಸಿದು. ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರವರು. ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನನ್ನ ಕೈಲಾಗಲ್ಲ ಈ ಥರದ್ದು ಅನ್ನೋವಂಥದ್ದು. ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಮೆಚ್ಚೋದಕ್ಕೋಸ್ಕರ ಮಾತಾಡ್ತಿರೋವಂಥದ್ದಲ್ಲ, ಇಲ್ಲಿಂದ ಬರ್ತಾ ಇರೋವಂಥ ಮಾತಿದು. ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡ್ಕೊಂಡಿರೋವಂಥದ್ದು. ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನಾನು ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್. ನನಗೂ ಗೊತ್ತಿರೋ ಹಾಗೆ ಇಲ್ಲಿ ಯಾರೊಬ್ಬರೂ ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ, ಒಂದು ಟೀಮಾಗಿ ಕೆಲಸ ಮಾಡ್ತಾರೆ. ಖಂಡಿತ ಯಾವಾಗ ಒಂದು ಟೀಮಾಗಿ ಕೆಲಸ ಮಾಡುವಂಥ ತಂಡ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಟ್ಸ್ ಗೀತಾನೇ ಕಾರಣ. ಅದಕ್ಕೆ ನಾನು ಇವ್ರದ್ದು ಕತೆ ಹೇಳೋ ಶೈಲಿ ಒಂಚೂರು ಹೇಳ್ತೀನಿ ನಾನು. ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ. ಫಸ್ಟು ಒಂದು ಟ್ಯೂನ್ ಹಾಡ್ಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡು ಬೇರೆ ಬೇರೆ ಅಲ್ಲ ಅಂತ ಅನ್ನೋವಂಥದ್ದು ನನಗೆ. ಈ ಸಲ ನಾಗಶೇಖರ್ ಅವರು ಮತ್ತು ಶ್ರೀಧರ್ ಸರ್ ಅವರು ಈ ಒಂದು ಹೊಸ ಕಾಂಬಿನೇಷನ್ ಸೇರಿದೆ. ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ.